Hello everyone, welcome back to Digital Learning Department of Collegiate Education. I am Nandini, working as Assistant Professor of Commerce. Dear student, in this video I would like to explain the concept regarding internal rate of return method. ಈ ಒಂದು ವಿಡಿಯೋದಲ್ಲಿ ನಾನು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದರೆ ಶಾರ್ಟ್ ಫಾರ್ಮಲ್ಲಿ IRR ಅಂತ ಏನು ಹೇಳ್ತೀವಿ ಹಾಗಂದರೆ ಏನು, IRR ಮೆಥಡಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Okay, the learning objective and the session outcome of this video is we will be able to understand what is IRR and how we have to solve a problem under the IRR technique or the method. First, let us discuss what is the meaning of IRR. IRR is also called as adjusted return on investment. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಏನಿದೆ ಅಲ್ವಾ, ಅದನ್ನು ನಾವು ಅಡ್ಜಸ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ದ ರೇಟ್ ಅಟ್ ವಿಚ್ ಬ್ಯಾಲೆನ್ಸಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ದ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಟು ಝೀರೋ. ಅಂದರೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋ ಹಾಗೆಯೇ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋ ಏನಿರುತ್ತೆ ಅಲ್ವಾ, ಎರಡೂ ಈಕ್ವಲ್ ಆಗಿದ್ರೆ ಆ ಒಂದು ರೇಟ್ ಏನಿದೆ, ಎರಡನ್ನೂ ಈಕ್ವಲ್ ಮಾಡುವಂತಹ ರೇಟ್ ಏನಿದೆಯೋ ಆ ಒಂದು ರೇಟನ್ನು ನಾವಿಲ್ಲಿ IR ಅಂತ ಕರಿತೀವಿ. ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ ಇಟ್ ಈಸ್ ದ ರೇಟ್ ಅಟ್ ವಿಚ್ ದ NPV ಆಫ್ ದ ಪ್ರಾಜೆಕ್ಟ್ ಈಸ್ ಎಕ್ಸಾಕ್ಟ್ಲಿ ಝೀರೋ. ಅಂದರೆ NPV ನಮಗಲ್ಲಿ ಪಾಸಿಟಿವ್ ಬರೋದಿಲ್ಲ, NPV ನೆಗೆಟಿವ್ ಕೂಡ ಬರೋದಿಲ್ಲ. NPV ಝೀರೋ ಇದೆ ಅಂತ ಅಂದರೆ ಆ ಒಂದು ರೇಟನ್ನು ನಾವಿಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಮೆಥಡಲ್ಲಿ ಡಿಸಿಷನ್ ಕ್ರೈಟೀರಿಯಾ ಹೇಗಿರುತ್ತೆ ಅಂತ ನೋಡೋಣ. In case of independent project, the project is accepted if the IRR is more than cutoff rate, and we will reject the project if the actual IRR is lesser than the cutoff rate. Independent ಅಥವಾ ಸಿಂಗಲ್ ಪ್ರಾಜೆಕ್ಟ್ ಇದ್ದಾಗ ನಮ್ಮ ಪ್ರೀಡಿಟರ್ಮೈನ್ಡ್ ಅಥವಾ ಕಟ್ ಆಫ್ ರೇಟಿಗಿಂತ ಜಾಸ್ತಿ ಇದ್ರೆ IRRನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಏನಾದರೂ ಆಕ್ಚುಯಲ್ IRR ನಮ್ಮ ಕಟ್ ಆಫ್ ರೇಟಿಗಿಂತ ಕಡಿಮೆ ಬಂದಿದೆ ಅಂತ ಅಂದರೆ ಅಂಥ ಪ್ರಾಜೆಕ್ಟನ್ನು ನಾವಿಲ್ಲಿ ರಿಜೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇದು ಇಂಡಿಪೆಂಡೆಂಟ್ ಪ್ರಾಜೆಕ್ಟಿಗೆ ಅಪ್ಲೈ ಆಗುವಂಥದ್ದು. ಬಟ್ ಇನ್ ಕೇಸ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ವಿ ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ವಿತ್ ಲಾರ್ಜರ್ IRR. ಎರಡು ಪ್ರಾಜೆಕ್ಟ್ ಇದ್ದಾಗ ಅಥವಾ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಇದ್ದಾಗ ಯಾವ ಪ್ರಾಜೆಕ್ಟಿನ IRR ಜಾಸ್ತಿ ಇರುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹಾಗೆಯೇ ಯಾವ ಪ್ರಾಜೆಕ್ಟಿನ IRR ಕಡಿಮೆ ಇರುತ್ತೋ ಅಂಥ ಪ್ರಾಜೆಕ್ಟನ್ನು ನಾವಲ್ಲಿ ರಿಜೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಮತ್ತು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬೇಕಾಗಿರೋದು ಕ್ಯಾಶ್ ಇನ್ಫ್ಲೋಸ್ ಹೇಗಿರಬೇಕು ಅನ್ನೋದು. ನಾನು ಲಾಸ್ಟ್ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇದ್ದೆ, ಎಕ್ಸೆಪ್ಟ್ ARR ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಒಂದನ್ನು ಬಿಟ್ಟು ಇನ್ನು ರಿಮೈನಿಂಗ್ ಎಲ್ಲ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋಸ್ ನೆಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಟ್ ಆಫ್ಟರ್ ಟ್ಯಾಕ್ಸಸ್ ಇರಬೇಕಾಗುತ್ತೆ. Okay, this is the formula we are going to use in order to calculate the IRR. IRR ಮೆಥಡಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ ಯಾವುದು ಅಂತ ನೋಡೋಣ. IRR ಈಕ್ವಲ್ಸ್ A ಪ್ಲಸ್ C ಮೈನಸ್ O ಡಿವೈಡೆಡ್ ಬೈ C ಮೈನಸ್ D ಇಂಟು B ಮೈನಸ್ A. ಪ್ರತಿಯೊಂದು ಲೆಟರ್ ಕೂಡ ಇಲ್ಲಿ ಏನನ್ನು ಸ್ಟಾಂಡ್ ಮಾಡುತ್ತೆ ಅಂತ ನೋಡ್ಕೊಂಡು ಹೋಗೋಣ. A stand for lower trial rate, B stand for higher trial rate, C stand for present values of cash inflows at lower trial rate, and D stand for present values of cash inflows at higher trial rate, and O stand for initial investment. ಓಕೆ, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಹೇಗೆ ನಾವು IRR ಟೆಕ್ನಿಕಲ್ಲಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಒಂದು ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಎ ಪ್ರಾಜೆಕ್ಟ್ ಕ್ಯಾಲ್ಕುಲೇಟ್ ದ IRR. ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಈಸ್ 50,000. ಇಲ್ಲಿ ಒಂದು ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದರದ್ದು ಒರಿಜಿನಲ್ ಕಾಸ್ಟ್ ಎಷ್ಟಿದೆ, 50,000 rupees ಇದೆ. ದ ಲೈಫ್ ಆಫ್ ದ ಪ್ರಾಜೆಕ್ಟ್ ಈಸ್ 5 years and the following are the expected cash inflows of the project.
ಕಾಸ್ಟ್ 50,000 ಇದೆ. ಪ್ರಾಜೆಕ್ಟಿನ ಎಕನಾಮಿಕ್ ಲೈಫು 5 ಇಯರ್ಸ್ ಇದೆ. ಫಸ್ಟ್ ಇಯರ್ 20,000, ಸೆಕೆಂಡ್ ಇಯರ್ 5 ಇಯರ್ಸ್ ಇದೆ. ಮತ್ತು 5 ಇಯರ್ಸ್ ನಮಗೆ ಇಲ್ಲಿ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಅವ್ರು ಕ್ಯಾಶ್ ಇನ್ಫ್ಲೋಸ್ ಬಗ್ಗೆ ಏನು ಹೇಳಿಲ್ಲ ಅಂತ ಅಂದರೆ ವಾಟ್ ಇಸ್ ದ ಇನ್ಫಾರ್ಮೇಷನ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಇಸ್ ದ ರೆಡಿ. ಅಂದರೆ ನಾವಿಲ್ಲೇನು ಚೇಂಜಸನ್ನು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಕೊಟ್ಟಿರೋದೇ ನಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಆಗಿರುತ್ತೆ ಅಂತ ಅರ್ಥ. ಫಸ್ಟ್ ಇಯರ್ 20,000 ಬರ್ತಾ ಇದೆ, ಸೆಕೆಂಡ್ ಇಯರ್ 15,000, ಥರ್ಡ್ ಇಯರ್ 10,000, ಫೋರ್ತ್ ಇಯರ್ 15,000 ಆ್ಯಂಡ್ ದ ಫಿಫ್ತ್ ಇಯರ್ 8,000. ಓಕೆ, ಇಲ್ಲಿ ನಮಗೆ 2 ಡಿಸ್ಕೌಂಟ್ ರೇಟ್ ಬೇಕೇ ಬೇಕು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಒಂದು ಹೈಯರ್ ಟ್ರಯಲ್ ರೇಟ್ ಅಂತ ಹೇಳ್ತೀವಿ, ಇನ್ನೊಂದು ಲೋಯರ್ ಟ್ರಯಲ್ ರೇಟ್ ಅಂತ ಹೇಳ್ತೀವಿ. ಲೋಯರ್ ಟ್ರಯಲ್ ರೇಟು 10% ಇದೆ, ಹಾಗೆಯೇ ಹೈಯರ್ ಟ್ರಯಲ್ ರೇಟು 15% ಇದೆ. ಎರಡರದ್ದು PV ಫ್ಯಾಕ್ಟರ್ ನಮಗೆ ಕೊಟ್ಕೊಳ್ತಾ ಹೋಗಿದ್ದಾರೆ. ಓಕೆ, ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ IRR. ಓಕೆ, ಈ ಎಲ್ಲ ಇನ್ಫಾರ್ಮೇಷನ್ಸನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು IRRನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಹೈಯರ್ ಟ್ರಯಲ್ ರೇಟು ಮತ್ತು ಲೋಯರ್ ಟ್ರಯಲ್ ರೇಟ್ ಏನು ಕೊಟ್ಟಿರ್ತಾರೋ ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟು ಲೋಯರ್ ಟ್ರಯಲ್ ರೇಟ್ 10% ಏನಿದೆ ಅಲ್ವಾ, ಆ 10%ಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಲ್ ದ 5 ಇಯರ್ಸಿಗೆ ಫಸ್ಟ್ ಕಾಲಮಲ್ಲಿ ಇಯರ್ಸನ್ನ ಮೆನ್ಷನ್ ಮಾಡ್ಕೋಬೇಕು. ದೆನ್ ಸೆಕೆಂಡ್ ಕಾಲಮಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ಲೋಯರ್ ಟ್ರಯಲ್ ರೇಟ್ ಯಾವ್ದು ಇರುತ್ತೋ ಅದನ್ನು ತಗೊಳ್ತೀವಿ. ದೆನ್ ಕ್ಯಾಶ್ ಇನ್ಫ್ಲೋಸ್ ನಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಆಸ್ ಇಟ್ ಇಸ್ ತಗೋಬೇಕು. ಎರಡೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ಇಯರ್ 18,180, ಸೆಕೆಂಡ್ ಇಯರ್ 15,000 ಇಂಟು 0.826, ಎರಡು ಮಲ್ಟಿಪ್ಲೈ ಮಾಡಿದ್ರೆ 12,390 ರೂಪೀಸ್ ಬರುತ್ತೆ. ದೆನ್ ಥರ್ಡ್ ಇಯರ್ 10,000 ಇಂಟು 0.751, ಎರಡು ಮಲ್ಟಿಪ್ಲೈ ಮಾಡಿದ್ರೆ 7,510 ರೂಪೀಸ್ ಬರುತ್ತೆ. ದೆನ್ ಫೋರ್ತ್ ಇಯರ್ 15,000 ಇಂಟು 0.683, ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 10,245 ರೂಪೀಸ್ ಬರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ 8,000 ಇಂಟು 0.621, ಎರಡು ಮಲ್ಟಿಪ್ಲೈ ಮಾಡಿದ್ರೆ 44,968. ಓಕೆ, ಪ್ರೆಸೆಂಟ್ ವ್ಯಾಲ್ಯೂಸ್ ಏನು ಬಂದಿದೆಯೋ ಈ ಪ್ರೆಸೆಂಟ್ ವ್ಯಾಲ್ಯೂಸನ್ನ ನಾವು ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 53,293 ರೂಪೀಸ್ ಬರುತ್ತೆ. ಓಕೆ, ಲೋಯರ್ ಟ್ರಯಲ್ ರೇಟಿಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾಯಿತು. ನೆಕ್ಸ್ಟು ನಾವು ಹೈಯರ್ ಟ್ರಯಲ್ ರೇಟ್ 15% ಏನು ಕೊಟ್ಟಿದ್ದಾರೋ ಈ ಒಂದು PV ಫ್ಯಾಕ್ಟರಿಗೆ ನಾವು ಕ್ಯಾಶ್ ಇನ್ಫ್ಲೋಸ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಇಯರಲ್ಲಿ ನಮಗೆ 20,000 ಇಂಟು 0.870 ಮಲ್ಟಿಪ್ಲೈ ಮಾಡಿದ್ರೆ 17,400 ಬರುತ್ತೆ. ಸೆಕೆಂಡ್ ಇಯರ್ 11,340, ಥರ್ಡ್ ಇಯರ್ 6,580 ರೂಪೀಸ್. ಫೋರ್ತ್ ಇಯರ್ ಅಂದರೆ PV ಫ್ಯಾಕ್ಟರು ಮತ್ತು ಕ್ಯಾಶ್ ಇನ್ಫ್ಲೋಸ್ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಮೇಲೆ ಬಂದಿರುವಂತಹ ವ್ಯಾಲ್ಯೂಸ್ ಇದು. ಫೋರ್ತ್ ಇಯರ್ 8,580 ರೂಪೀಸ್ ಆ್ಯಂಡ್ ದ ಫಿಫ್ತ್ ಇಯರ್ 3,968. ಇಲ್ಲೂ ಕೂಡ ನಾವು ಟೋಟಲ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರೆಸೆಂಟ್ ವ್ಯಾಲ್ಯೂಸ್ನ ಟೋಟಲ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ 47,860 ರೂಪೀಸ್. 10%ಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 53,293 ಬಂತು. 15% PV ಫ್ಯಾಕ್ಟರಿಗೆ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 47,860 ರೂಪೀಸ್ ಬಂದಿದೆ. ಓಕೆ, ಇವಾಗ ನಾವು ನಮ್ಮ IRR ಫಾರ್ಮುಲಾನ ಇನ್ಸರ್ಟ್ ಮಾಡಿ ವ್ಯಾಲ್ಯೂಸ್ನ ಹಾಕಬೇಕಾಗುತ್ತೆ. ಓಕೆ, ಎ ಅಂತ ಅಂದರೆ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಲೋಯರ್ ಟ್ರಯಲ್ ರೇಟನ್ನ ಇಂಡಿಕೇಟ್ ಮಾಡುತ್ತೆ. ಲೋಯರ್ ಟ್ರಯಲ್ ರೇಟ್ ಎಷ್ಟಿದೆ 10% ಇದೆ, ಹಾಗಾಗಿ ಇಲ್ಲಿ 10 ಹಾಕ್ಕೊಂಡಿದ್ದೀವಿ. ಪ್ಲಸ್ ಸಿ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಸಿ ಇಂಡಿಕೇಟ್ಸ್ ಲೋಯರ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಲೋಯರ್ ಟ್ರಯಲ್ ರೇಟ್. ಲೋಯರ್ ಟ್ರಯಲ್ ರೇಟು 10%, ಟೋಟಲ್ PV ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ 53,293 ಇದೆ, ಅದನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟು ನಮಗೆ ಪ್ರಾಬ್ಲಮಲ್ಲಿ 50,000 ರೂಪೀಸ್ ಅಂತ ಹೇಳಿದ್ದಾರೆ, ಹಾಗಾಗಿ 50,000 ಹಾಕ್ಕೊಂಡಿದ್ದೀವಿ. ಡಿವೈಡೆಡ್ ಬೈ ಸಿ ಮೈನಸ್ ಡಿ. ಸಿ ಅಂತ ಅಂದರೆ ಆ್ಯಸ್ ಯೂಶುವಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್
ಲೋಯರ್ ಟ್ರಯಲ್ ರೇಟ್ 10% ಲೋಯರ್ ಟ್ರಯಲ್ ರೇಟ್ ಇಲ್ಲೇನಿರುತ್ತೋ ಅದು ಆ್ಯಸ್ ಇಟ್ ಈಸ್ ಹಾಕೋಬೇಕಾಗುತ್ತೆ. ದೆನ್ ಡಿ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಹೈಯರ್ ಟ್ರಯಲ್ ರೇಟ್. 15% ನಮಗೆ ಇಲ್ಲಿ ಹೈಯರ್ ಟ್ರಯಲ್ ರೇಟ್ ಅಲ್ವಾ, ಅದರದ್ದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 47,860 ರೂಪೀಸ್, ಅದನ್ನು ಹಾಕೊತೀವಿ ಇಂಟು ಬಿ ಮೈನಸ್ ಎ. ಬಿ ಮೀನ್ಸ್ ಹೈಯರ್ ಟ್ರಯಲ್ ರೇಟ್ ಆ್ಯಂಡ್ ಎ ಮೀನ್ಸ್ ಲೋಯರ್ ಟ್ರಯಲ್ ರೇಟ್. ಹೈಯರ್ ಟ್ರಯಲ್ ರೇಟು 15% ಇದೆ, ಹಾಗೆಯೇ ಲೋಯರ್ ಟ್ರಯಲ್ ರೇಟ್ 10% ಇದೆ. ಈಗ ಇದಿಷ್ಟನ್ನು ಕೂಡ ನಾವಿಲ್ಲಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. 10 ಆಸ್ ಯೂಶುವಲ್ ಹಾಗೆ ಇರುತ್ತೆ, ಪ್ಲಸ್ 53,293 ಮೈನಸ್ 50,000 ಡಿಡಕ್ಟ್ ಮಾಡಿದ್ರೆ ನಮಗೆ 3,293 ಬರುತ್ತೆ. ಡಿವೈಡೆಡ್ ಬೈ 53,293ನಲ್ಲಿ 47,860 ರೂಪೀಸ್ನ ಡಿಡಕ್ಟ್ ಮಾಡಿದ್ರೆ 5,433 ಬರುತ್ತೆ. ಇಂಟು 10 ಮೈನಸ್ 5 ಅಂತ ಅಂದರೆ 5 ಬರುತ್ತೆ. ಓಕೆ, ಅಗೇನ್ ಅಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 10 ಪ್ಲಸ್ 0.606. ಈ 606 ಹೇಗೆ ಬಂತು ಅಂತ ಅಂದರೆ 3,293 ಡಿವೈಡೆಡ್ ಬೈ 5,433. ಇದನ್ನು ಡಿವೈಡ್ ಮಾಡಿದ್ರೆ ಬಂದಿರುವಂತಹ ವ್ಯಾಲ್ಯೂ ನಮಗೆ 0.606. ಇನ್ನು ಇಂಟು 5 ಆಸ್ ಯೂಶುವಲ್ ಹಾಕಿ ಹಾಕೋಬೇಕು. ಓಕೆ, 10 ಪ್ಲಸ್ ಇದೆರಡನ್ನು ಕೂಡ ನಾವು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3.03 ಬರುತ್ತೆ. 10 ಪ್ಲಸ್ 3.03 ಎರಡನ್ನು ಕೂಡ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ 13.03%. ದಿಸ್ ಈಸ್ ದ ವ್ಯಾಲ್ಯೂ ಆಫ್ IRR. Anyway, dear student, thank you for watching this video.